ಎಲ್ರಿಗೂ ನಮಸ್ಕಾರ. ದ್ವಿತೀಯ PUCಯ ಇತಿಹಾಸ ಪಾಠಗಳ ಸರಣಿಯ 6ನೆಯ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಈ 6ನೆಯ ಭಾಗದಲ್ಲಿ ಮೂಲಾಧಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇದ್ದೀವಿ. ಮೂಲಾಧಾರಗಳಿಗೂ ಇತಿಹಾಸಗಳಿಗೂ ಅವಿನಾಭಾವವಾದ ಸಂಬಂಧ ಇದೆ. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಎಂಬ ವಚನಕಾರರ ಮಾತಿನಂತೆ ಎಲ್ಲಿಯ ಆಧಾರ ಎಲ್ಲಿಯ ಇತಿಹಾಸ ಅನ್ನೋ ಹಾಗಿಲ್ಲ. ಆಧಾರಕ್ಕೂ ಇತಿಹಾಸಕ್ಕೂ ಅವಿನಾಶಿಯಾದ ಸಂಬಂಧ ಇದೆ. ಆಧಾರಗಳ ಸಹಾಯದಿಂದಲೇ ಇತಿಹಾಸ ರಚನೆಯಾಗುತ್ತೆ. ಅಂತಹ ಮೂಲಾಧಾರಗಳ ಬಗ್ಗೆ ನಾವು ಇವತ್ತಿನ ಪಾಠದಲ್ಲಿ ತಿಳ್ಕೊಳ್ತೀವಿ. ಮೂಲಾಧಾರಗಳು ಇತಿಹಾಸದ ರಚನೆಗೆ ಸಹಾಯಕವಾಗುವಂತಹ ಮಾನವ ನಿರ್ಮಾಣದ ಅವಶೇಷಗಳು. ಅವೆಲ್ಲವನ್ನ ನಾವು ಬಳಸಿಕೊಂಡು ಇತಿಹಾಸವನ್ನು ರಚಿಸ್ತೀವಿ. ಅದು ಅಲಿಖಿತವಾದ ಆಧಾರಗಳಿರಬಹುದು ಅಥವಾ ಲಿಖಿತವಾದ ಆಧಾರಗಳಿರಬಹುದು. ಅವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವು ಅದನ್ನು ಮೂಲಾಧಾರ ಅಂತ ಪರಿಗಣಿಸ್ತೀವಿ. ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. ಈ ಪಾಠದ ಆರಂಭದಲ್ಲಿ ಒಂದು ಪರಿಕಲ್ಪನೆ ಇದೆ. ಮೂಲಾಧಾರವಿಲ್ಲದೆ ಇತಿಹಾಸವಿಲ್ಲ. ದೆರ್ ಇಸ್ ನೋ ಹಿಸ್ಟ್ರಿ ವಿದೌಟ್ ಸೋರ್ಸಸ್ ಅಂತ. ಯಾಕೆ ಹಾಗೆ ಅಂತ ನಾವು ನೋಡೋಣ. ಪ್ರಥಮ PUCಯಲ್ಲಿ ನೀವೆಲ್ಲ ಅಧ್ಯಯನ ಮಾಡಿದ್ದೀರಿ ಇತಿಹಾಸ ಅಂದ್ರೇನು ಅಂತ. ಇತಿಹಾಸವು ಗತಕಾಲದಲ್ಲಿ ನಡೆದು ಹೋದಂತಹ ಘಟನೆಗಳ ದಾಖಲೆಯಾಗಿದೆ. ಕಳೆದ ವರ್ಷ ಅಭ್ಯಾಸ ಮಾಡಿದ್ವಿ. ಗತಕಾಲದಲ್ಲಿ ನಡೆದು ಹೋದಂತಹ ಘಟನೆಗಳ ದಾಖಲೆ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಡೆದಂತಹ ಘಟನೆಗಳ ದಾಖಲೆ, ಅದು ಇತಿಹಾಸ. ಈ ಇತಿಹಾಸದ ಘಟನೆಗಳನ್ನ ಪುನರಾವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಥವಾ ಪುನರ್ ನಿರ್ಮಾಣ ಮಾಡಬಹುದಾ? ಇದನ್ನ ಆಲೋಚನೆ ಮಾಡಿ. ಸಿಂಧೂ ನಾಗರಿಕತೆ ಗತಕಾಲದಲ್ಲಿ ನಡೆದು ಹೋದಂತಹ ಒಂದು ಪ್ರಮುಖವಾದ ಘಟನೆ. ಇದನ್ನ ಮತ್ತೆ ಪುನಃ ನಿರ್ಮಾಣ ಮಾಡಬಹುದಾ ಅಥವಾ ಅದನ್ನು ಪುನರಾವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈ ಪ್ರಶ್ನೆ ಹಾಕ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಉತ್ತರ ಸಿಗತ್ತೆ, ಸಾಧ್ಯ ಇಲ್ಲ ಅಂತ. ಹಾಗಾಗಿ ಐತಿಹಾಸಿಕ ಘಟನೆಗಳ ಪುನರ್ ನಿರ್ಮಾಣ, ರೀಕನ್ಸ್ಟ್ರಕ್ಷನ್ ಈಸ್ ಇಂಪಾಸಿಬಲ್. ಸಾಧ್ಯನೇ ಇಲ್ಲ. ನಿರ್ಮಾಣ ಅಸಾಧ್ಯ, ಪುನರ್ ನಿರ್ಮಾಣ ಸಾಧ್ಯ ಇಲ್ಲ. ಹಾಗಾದ್ರೆ ಅದನ್ನೇನಾದರೂ ಪುನರಾವರ್ತನೆ ಮಾಡಬಹುದಾ? ಅದನ್ನು ರೀಕಾಲ್ ಮಾಡಬಹುದಾ? ಅದು ಸಾಧ್ಯ ಇಲ್ಲ. ಹಾಗಾಗಿ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. ಈ ಪಾಠದ ಆರಂಭದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ ವಿಷಯ ಇದು. ಐತಿಹಾಸಿಕ ಘಟನೆಗಳನ್ನು ಪುನರ್ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ, ಪುನರಾವರ್ತನೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಅದನ್ನ ಕೇವಲ ಐತಿಹಾಸಿಕ ಆಧಾರಗಳ ಹಿನ್ನೆಲೆಯಲ್ಲಿಯೇ ರಚನೆ ಮಾಡಬೇಕು. ಹಾಗಾಗಿ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. ದೆರ್ ಇಸ್ ನೋ ಹಿಸ್ಟ್ರಿ ವಿದೌಟ್ ಸೋರ್ಸಸ್. 2 ಅಂಕದ ಒಂದು ಪ್ರಶ್ನೆ ಇದೆ. ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಯಾಕೆ ಅಂತ ನೆನಪಲ್ಲಿಟ್ಕೊಂಡು ಹೇಳ್ತೀರಾ? ಅವಾಗ ಇತಿಹಾಸದ ಘಟನೆಗಳನ್ನ ಪುನರಾವರ್ತನೆ ಮಾಡೋದಕ್ಕೆ, ಪುನರ್ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮೂಲಾಧಾರಗಳು ಬೇಕು. ಈ ಮೂಲಾಧಾರಗಳನ್ನ ಹೆಕ್ಕಿ ತೆಗೆಯುವುದಾಗಲಿ, ಅವುಗಳನ್ನು ಅರ್ಥೈಸುವುದಾಗಲಿ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಭಾರತ ತುಂಬಾ ವಿಸ್ತಾರವಾದ ದೇಶ. ಸಂಸ್ಕೃತಿ ವೈವಿಧ್ಯಮಯವಾದಂತಹ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ವಿವಿಧ ಜನಾಂಗಗಳೆಲ್ಲ ಇರುವ ದೇಶ ನಮ್ಮದು. ಹಾಗಾಗಿ ಲಭ್ಯ ಆಧಾರಗಳ ವಿಶ್ಲೇಷಣೆ, ವಿಭಿನ್ನ ಭಾಷೆಗಳ ಅರಿವು, ಸಂಸ್ಕೃತಿಗಳ ಅರಿವು ನಮಗೆ ಬೇಕಾಗತ್ತೆ. ಈ ಪ್ರಾರಂಭಿಕ ಮಾಹಿತಿಯೊಂದಿಗೆ ನಾವು ಈ ಪಾಠದಲ್ಲಿ ಮುಂದುವರಿಯೋಣ. ಮೂಲಾಧಾರಗಳನ್ನು ಆಧರಿಸಿ ಇತಿಹಾಸದಲ್ಲಿ 2 ಭಾಗಗಳಿದ್ದಾವೆ. ಯಾವ್ಯಾವುದದು ಅಂತ ನೋಡೋದಾದ್ರೆ, ಮೊದಲನೇದು ಇತಿಹಾಸ ಪೂರ್ವ ಕಾಲ, ಎರಡನೇದು ಇತಿಹಾಸ ಕಾಲ. ಮೂಲಾಧಾರಗಳನ್ನು ಅವುಗಳ ಲಭ್ಯತೆಯನ್ನಾಧರಿಸಿ ಮಾಡಿಕೊಂಡಂತಹ ಪ್ರಕಾರ ಇದು. ಇತಿಹಾಸ ಪೂರ್ವ ಕಾಲ ಅಂತಂದ್ರೆ ಲಿಖಿತ ದಾಖಲೆಗಳು ಲಭ್ಯವಿಲ್ಲದ ಕಾಲ. ಲಿಖಿತ ದಾಖಲೆಗಳು ಸಿಗದೇ ಇರುವಂತಹ ಕಾಲ ಏನಿದೆ ಅದನ್ನ ನಾವು
ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಸಿಂಧೂ ನಾಗರಿಕತೆಯವರೆಗಿನ ಕಾಲ ಏನಿದೆ, ಶಿಲಾಯುಗ ಮತ್ತು ಸಿಂಧೂ ನಾಗರಿಕತೆಯ ಕಾಲ, ಅಲ್ಲಿ ನಮಗೆ ಸಾಹಿತ್ಯಾಧಾರಗಳು, ಲಿಖಿತ ಆಧಾರಗಳು ಸಿಕ್ಕೋದಿಲ್ಲ. ಹಾಗಾಗಿ ಅವುಗಳನ್ನು ನಾವು ಇತಿಹಾಸ ಪೂರ್ವಕಾಲ ಅಂತೀವಿ. ಹಾಗೂ ಇತಿಹಾಸ ಪೂರ್ವಕಾಲವನ್ನು ಅಲಿಖಿತ ಆಧಾರಗಳ ಸಹಾಯದಿಂದಲೇ ನಾವು ರಚಿಸಬೇಕಾಗಿದೆ. ಬಹುಶಃ ಈಗ ನಿಮಗೆ ಗೊತ್ತಾಗಿದೆ ಇತಿಹಾಸ ಕಾಲ ಅಂದ್ರೆ ಏನು ಅಂತ, ಅಲ್ವಾ? ವೆರಿ ಗುಡ್. ಲಿಖಿತ ದಾಖಲೆಗಳು ಇದ್ದರೆ, ಲಿಖಿತ ದಾಖಲೆಗಳು ಸಿಗ್ತಾ ಇದ್ದರೆ, ಲಭ್ಯವಿದ್ದರೆ ಅಂತಹ ಕಾಲವನ್ನ ಇತಿಹಾಸ ಕಾಲ ಅಂತ ಕರಿತೀವಿ. ಈ ವ್ಯತ್ಯಾಸವನ್ನು ಗಮನಿಸ್ಕೋತೀರಾ? ತುಂಬಾ ಸುಲಭ ಇದೆ. ಇತಿಹಾಸದ ಪೂರ್ವಕಾಲ ಅಂತಂದ್ರೆ ಲಿಖಿತ ದಾಖಲೆಗಳು ಇಲ್ಲದ ಕಾಲ. ಇತಿಹಾಸ ಕಾಲ ಅಂತಂದ್ರೆ ಲಿಖಿತ ದಾಖಲೆಗಳು ಇರುವ ಕಾಲ. ಈ ವ್ಯತ್ಯಾಸವನ್ನ ನೋಡಿಬಿಟ್ಟು ನಾವು ಮೂಲಾಧಾರಗಳ ಪ್ರಕಾರಗಳಿಗೆ ಬರೋಣ. ಟೈಪ್ಸ್ ಆಫ್ ಸೋರ್ಸಸ್ಗೆ ಬರೋಣ. ದೆರ್ ಆರ್ 2 ಟೈಪ್ಸ್. ಮೊದಲನೇದು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಥವಾ ಪ್ರಾಕ್ತನ ಆಧಾರ ಅಥವಾ ಪುರಾತತ್ವ ಆಧಾರ ಅಂತ ಕರಿತೀವಿ. ದ ಸೆಕೆಂಡ್ ಒನ್ ಲಿಟರರಿ ಸೋರ್ಸಸ್, ಸಾಹಿತ್ಯಾಧಾರ. ದೆರ್ ಆರ್ 2 ಟೈಪ್ಸ್. ಒನ್ archaeological sources, another one literary sources. ಪುರಾತತ್ವ ಆಧಾರಗಳಲ್ಲಿ ಮತ್ತೆ 5 ಪ್ರಕಾರಗಳಿದ್ದಾವೆ. ಯಾವ್ಯಾವುದದು ನೋಡ್ತಾ ಹೋಗೋಣ. ಮೊದಲನೇದು ಎಕ್ಸ್ಕವೇಷನ್, ಉತ್ಖನನ. ಎರಡನೇದು ಮಾನ್ಯುಮೆಂಟ್ಸ್, ಸ್ಮಾರಕಗಳು. ಮೂರನೇದು ಕಾಯಿನ್ಸ್, ನಾಣ್ಯಗಳು. ನಾಲ್ಕನೇದು ಪೇಂಟಿಂಗ್ಸ್, ವರ್ಣಚಿತ್ರಗಳು. ಐದನೇದು ಇನ್ಸ್ಕ್ರಿಪ್ಷನ್ಸ್, ಶಾಸನಗಳು. ಹೀಗೆ ಪುರಾತತ್ವ ಆಧಾರಗಳಲ್ಲಿ ಉತ್ಖನನ, ಸ್ಮಾರಕ, ನಾಣ್ಯ, ವರ್ಣಚಿತ್ರ ಮತ್ತು ಶಾಸನಗಳೆನ್ನುವ ಪ್ರಕಾರಗಳಿದ್ದಾವೆ. ಸಾಹಿತ್ಯಾಧಾರದಲ್ಲಿ ಕೂಡ 2 ಪ್ರಕಾರಗಳಿದ್ದಾವೆ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಬರವಣಿಗೆಗಳು ಅಂತ. ಸಾಹಿತ್ಯಾಧಾರದ 2 ಪ್ರಕಾರಗಳು. ದೇಶೀಯ ಬರಹಗಾರರು ಬರೆದಂತಹ ಸಾಹಿತ್ಯ ಕೃತಿ, ಅವು ದೇಶೀಯ ಸಾಹಿತ್ಯ. ವಿದೇಶಿಗರು ಬರೆದಂತಹ ಬರವಣಿಗೆಗಳು, ಅದನ್ನು ವಿದೇಶಿ ಸಾಹಿತ್ಯ ಅಂತ ಪರಿಗಣಿಸ್ತೀವಿ. ಸ್ಥೂಲವಾಗಿ ಮೂಲಾಧಾರಗಳನ್ನು ಪುರಾತತ್ವ, ಸಾಹಿತ್ಯ 2 ಪ್ರಕಾರವಾಗಿ ವಿಂಗಡಿಸ್ಕೋತೀವಿ. ಪುರಾತತ್ವ ಆಧಾರಗಳಲ್ಲಿ ಉತ್ಖನನ, ಸ್ಮಾರಕ, ನಾಣ್ಯ, ವರ್ಣಚಿತ್ರ, ಶಾಸನಗಳೆನ್ನುವ ಪ್ರಕಾರಗಳಿದ್ದಾವೆ. ಸಾಹಿತ್ಯಾಧಾರದಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಬರವಣಿಗೆಗಳಿದ್ದಾವೆ. ಈಗ ಪುರಾತತ್ವ ಆಧಾರ ಅಥವಾ ಪ್ರಾಕ್ತನ ಆಧಾರ ಅಂದ್ರೆ ಏನು? ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ನಾವು ಪ್ರಾಕ್ತನ ಆಧಾರ ಅಂತ ಕರಿತೀವಿ. ಇದು ಮನುಷ್ಯನ ಶಿಲಾಯುಗದ ಸಾಧನೆಗಳಿಗೆ ಸಂಬಂಧಪಟ್ಟಿದೆ ಅಂದ್ರೂ ತಪ್ಪಾಗಲ್ಲ. ವ್ಯಾಖ್ಯೆಯನ್ನು ನೋಡೋಣ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂತಂದ್ರೆ ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷ. ಮನುಷ್ಯ ತನ್ನ ಜೀವಮಾನದಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸಿದ್ದಾನೆ, ಅನೇಕ ಆಯುಧಗಳನ್ನು ಸೃಷ್ಟಿಸಿದ್ದಾನೆ, ಆಭರಣಗಳನ್ನು ಸೃಷ್ಟಿಸಿದ್ದಾನೆ, ಕಟ್ಟಡಗಳನ್ನು ಕಟ್ಟಿದ್ದಾನೆ, ಮುದ್ರೆಗಳನ್ನು ನಿರ್ಮಿಸಿದ್ದಾನೆ. ಇವೆಲ್ಲವೂ ಕೂಡ ನಮಗೆ ಅವಶೇಷಗಳ ರೂಪದಲ್ಲಿ ಲಭ್ಯ ಇದೆ. ಅದನ್ನು ಪ್ರಾಕ್ತನ ಆಧಾರ ಅಂತ ಕರಿತೀವಿ. ಆತ ನಿರ್ಮಿಸಿದ ಹಲವಾರು ವಸ್ತುಗಳು ನಮಗೆ ಸಿಕ್ಕಿದೆ. ಆಭರಣಗಳು ಸಿಕ್ಕಿದೆ, ಮಡಿಕೆಗಳು ಸಿಕ್ಕಿದೆ, ಪಾತ್ರೆಗಳು ಸಿಕ್ಕಿದಾವೆ, ಮುದ್ರೆಗಳು ಸಿಕ್ಕಿದಾವೆ, ಮುದ್ರೆಗಳ ಮೇಲಿನ ಲಿಪಿಗಳು ಸಿಕ್ಕಿದಾವೆ. ಇವೆಲ್ಲವನ್ನ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂತ ಕರಿತೀವಿ. ಅಲ್ಲಿಗೆ ಪ್ರಾಕ್ತನ ಆಧಾರ, ಪುರಾತತ್ವ ಆಧಾರ ಅಂದ್ರೆ ಏನು ಅನ್ನುವ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಪ್ರಾಚೀನ ಮಾನವರ ಜೀವನ ಮತ್ತು ಸಾಧನೆಗಳ, ಚಟುವಟಿಕೆಗಳ ಅವಶೇಷಗಳೇ ಪ್ರಾಕ್ತನ ಆಧಾರ. ಅದಕ್ಕೊಂದೆರಡು ಉದಾಹರಣೆಗಳನ್ನು ನೀವು ಕೊಡಲೇಬೇಕಾಗತ್ತೆ. ಮಡಿಕೆಗಳಿರ್ಬೋದು, ಆಭರಣಗಳಿರ್ಬೋದು, ಪಾತ್ರೆಗಳು, ಆಯುಧಗಳು, ಕಟ್ಟಿದಂತಹ ಸ್ಮಾರಕಗಳು, ಮುದ್ರೆಗಳು, ಇವೆಲ್ಲವನ್ನ ಪ್ರಾಕ್ತನ ಆಧಾರ ಅಂತ ಕರಿತೀವಿ. ಲಿಖಿತ ದಾಖಲೆಗಳು ಇಲ್ಲದೆ ಇದ್ದಾಗ ಈ ಆಧಾರಗಳೇ ಅನಿವಾರ್ಯ. ಇದು ಪ್ರಾಕ್ತನ ಆಧಾರದ ಇಂಪಾರ್ಟೆನ್ಸು. ಲಿಖಿತ ದಾಖಲೆಗಳಿಲ್ಲ, ಆವಾಗ ನಮಗೆ ಕೇವಲ ಪುರಾತತ್ವ ಆಧಾರಗಳೇ ಸಾಕ್ಷಿಯಾಗಿರುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ನಾವು ಒಂದೊಂದು ಪ್ರಕಾರವನ್ನು ನೋಡ್ತಾ ಬರೋಣ. ಮೊದಲನೇದು ಉತ್ಖನನ. ಉತ್ಖನನ ಅಂತಂದ್ರೆ ಭೂಮಿಯನ್ನ ಅಗೆಯುವುದು, ಸೈಂಟಿಫಿಕ್ ಡಿಗ್ಗಿಂಗ್.
ಭೂಮಿಯನ್ನು ಅಗೆಯುವುದು ಅಂದ ತಕ್ಷಣ ಹೇಗೆ ಬೇಕಾದರೂ ಅಗೆಯೋದು ಅಂತಲ್ಲ. ವೈಜ್ಞಾನಿಕವಾಗಿ ಭೂಮಿಯನ್ನು ಅಗೆಯೋದು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯುವ ಸಲುವಾಗಿ ನಡೆಸುವಂತಹ ಭೂ ಅಗೆತ, ವೈಜ್ಞಾನಿಕ ಭೂ ಅಗೆತ. ಇದನ್ನು ಉತ್ಖನನ ಅಂತ ಕರಿತೀವಿ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವೇ ಉತ್ಖನನ. ಎಲ್ಲ ಭೂಮಿಯ ಅಗೆತವೂ ಉತ್ಖನನ ಅಲ್ಲ. ನಾವೊಂದು ಬಾಳೆ ಸಸಿಯನ್ನು ನೆಡಬೇಕು ಅಂದ್ಕೊಂಡು ತೋಡುವ ಗುಂಡಿ ಏನಿದೆ ಅದು ಉತ್ಖನನ ಅಲ್ಲ. ಗುಂಡಿ ತೋಡುವಾಗ ಆಕಸ್ಮಿಕವಾಗಿ ಟಣ್ ಎಂಬ ಶಬ್ದ ಬಂತು. ಆಗ ನಾವು ಕುಟಾರೆ, ಪಿಕಾಸು, ಹಾರೆ ಇವೆಲ್ಲ ಬದಿಗಿಟ್ಟು ಕೈಯಿಂದ ಒಂದ್ಸಲ ಆ ಮಣ್ಣನ್ನೆಲ್ಲ ಸರಿಸಿ ನೋಡ್ತೀವಿ, ಏನಿರ್ಬೋದು, ನಿಧಿ ಗಿಧಿ ಏನಾದರೂ ಇರಬಹುದಾ ಒಳಗೆ. ಸೂಕ್ಷ್ಮವಾಗಿ ಆ ಮಣ್ಣನ್ನ ಕೆದರಿ ಒಳಗಡೆ ಇರುವ ವಸ್ತುವನ್ನ ನಾಜೂಕಾಗಿ ಹೊರತೆಗಿತೀವಲ್ಲ, ಅದು ಉತ್ಖನನ. ಆ ರೀತಿಯ ನಿಧಾನವಾದ ವೈಜ್ಞಾನಿಕವಾದ ಭೂಗರ್ಭದಲ್ಲಿರುವಂತಹ ಅವಶೇಷಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಅವುಗಳನ್ನು ಹೆಕ್ಕಿ ತೆಗೆಯುವ ಕಾರ್ಯ ಏನಿದೆ ಅದು ಉತ್ಖನನ, ಎಕ್ಸ್ಕವೇಷನ್ ಅಂತ ಕರಿತೀವಿ. ಈ ಉತ್ಖನನಗಳ ಮೂಲಕವೇ ನಮ್ಮ ದೇಶದ ಅನೇಕ ಶಿಲಾಯುಗದ ಸಂಸ್ಕೃತಿ ಪತ್ತೆಯಾಗಿದೆ. ಸಿಂಧೂ ನಾಗರಿಕತೆಯ ಅಧ್ಯಯನಕ್ಕೆ ಉತ್ಖನನಗಳೇ ಆಧಾರ. ಅಷ್ಟೇ ಅಲ್ಲ, ಅನೇಕ ಕಡೆ ಉತ್ಖನನಗಳನ್ನು ನಡೆಸಿದ್ದಾರೆ. ಆ ಉತ್ಖನನಗಳನ್ನು ನಡೆಸಿದ ಸ್ಥಳಗಳಲ್ಲಿ ಚಂದ್ರಗಿರಿ ಇದೆ, ಆಂಧ್ರ ಪ್ರದೇಶದ ಚಂದ್ರಗಿರಿ, ತಮಿಳುನಾಡಿನ ಮಧುರೈ, ತಿರುನೆಲ್ವೇಲಿ, ಅರ್ಕಮೇಡು, ಇಲ್ಲೆಲ್ಲ ಉತ್ಖನನವನ್ನು ನಡೆಸಿದ್ದಾರೆ ಹಾಗೂ ಶಿಲಾಯುಗದ ಸಂಸ್ಕೃತಿಯನ್ನ ಹೊರತೆಗೆದಿದ್ದಾರೆ. ಇಷ್ಟೇ ಅಲ್ಲ, ಪ್ರಪಂಚದಲ್ಲಿಯೇ ಅತ್ಯಂತ ವಿಶಾಲವಾದ ದೊಡ್ಡದಾದಂತಹ ಒಂದು ಹಿಂದೂ ದೇವಸ್ಥಾನ ಉತ್ಖನನದಿಂದ ಶೋಧ ಆಗಿದೆ ಕಾಂಬೋಡಿಯಾದಲ್ಲಿ. ಕಾಂಬೋಡಿಯಾದ ಅಂಕುರ್ ವಾಟ್ ದೇವಾಲಯ ಏನಿದೆ ಇದು ಉತ್ಖನನದಿಂದ ನಮಗೆ ಲಭ್ಯ ಆಗಿದೆ. ಉತ್ಖನನದ ಶ್ರೇಷ್ಠತೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಉತ್ಖನನದಿಂದ ಪ್ರಪಂಚಕ್ಕೆ ಪರಿಚಯ ಆಯಿತು ಅಂಕುರ್ ವಾಟ್. ಅಂಕುರ್ ವಾಟ್ ಅಷ್ಟೇ ಅಲ್ಲ, ಜಾವಾದಲ್ಲಿ ಬೋರೋ ಬುದುರ್ ಅನ್ನುವಂಥ ಒಂದು ಸ್ತೂಪ ಇದೆ. ಜಾವಾದ ಬೋರೋ ಬುದುರ್ನ ಈ ಸ್ತೂಪ ಏನಿದೆ ಇದು ಪತ್ತೆಯಾಗಿದ್ದು ಕೂಡ ಉತ್ಖನನದಿಂದಲೇ. ಅಲ್ಲಿಗೆ ಕಾಂಬೋಡಿಯಾದ ಅಂಕುರ್ ವಾಟ್, ಆನಂತರದಲ್ಲಿ ಜಾವಾದ ಬೋರೋ ಬುದುರ್, ಇವುಗಳು ಪತ್ತೆಯಾಗಿದ್ದು ಉತ್ಖನನಗಳಿಂದ. ಇಷ್ಟೇ ಅಲ್ಲ, ಇವುಗಳ ಜೊತೆಗೆ ತಕ್ಷಶಿಲೆಯಲ್ಲಿ, ಪಾಟಲಿಪುತ್ರದಲ್ಲಿ, ಕಂಚಿಯಲ್ಲಿ, ಹಂಪಿಯಲ್ಲಿ ಕೂಡ ಉತ್ಖನನಗಳು ನಡೆದಿದ್ದಾವೆ. ಅಲ್ಲಿನ ಸಂಸ್ಕೃತಿ ಪರಿಚಯ ಆಗಿದೆ. ಎಲ್ಲೆಲ್ಲಿ ಲಿಖಿತ ದಾಖಲೆಗಳು ಇಲ್ಲವೋ ಅಲ್ಲೆಲ್ಲ ನಮಗೆ ಉತ್ಖನನ ಸಹಾಯ ಮಾಡಿದೆ. ಇದು ಉತ್ಖನನದ ವಿಶೇಷತೆ, ಉತ್ಖನನದ ಶ್ರೇಷ್ಠತೆ ಕೂಡ ಹೌದು. ಹೀಗೆ ಉತ್ಖನನವಾದಾಗ ನಮಗೆ ಸಿಕ್ಕಂತಹ ವಸ್ತುವಿನ, ವಿಶೇಷವಾಗಿ ಪ್ರಾಣಿಗಳ, ಮನುಷ್ಯನ ದೇಹದ ಮೂಳೆಗಳು ಅಥವಾ ಸಸ್ಯಗಳ ಕಾಂಡಗಳು, ಇವುಗಳು ದೊರಕಿದಾಗ ಅವುಗಳ ಕಾಲ ನಿರ್ಧರಿಸುವಂತಹ ವೈಜ್ಞಾನಿಕ ವಿಧಾನ ಹೊಂದಿದೆ. ಅದನ್ನ ಕಾರ್ಬನ್ 14, ಕಾರ್ಬನ್ 14 ಅಂತ ಕರೀತಾರೆ. ಇನ್ನೂ ಒಂದು ವಿಧಾನ ಇದೆ, ಪೊಟ್ಯಾಷಿಯಂ ಮೆಥಡ್ ಅಂತ. ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ವಿಧಾನಗಳ ಮೂಲಕವಾಗಿ ಕಾಲ ನಿರ್ಣಯ ಮಾಡುತ್ತಾರೆ. ವೈಜ್ಞಾನಿಕವಾದ ಕಾಲಾನುಕ್ರಮ ನಿರ್ಮಾಣ ಸಾಧ್ಯ ಆಗತ್ತೆ. ಹಾಗಾದ್ರೆ ಏನಿದು ಕಾರ್ಬನ್ 14? 1940ರ ದಶಕದಲ್ಲಿ ಅಮೆರಿಕಾದ ವಿಜ್ಞಾನಿ ವಿಲ್ಲಾರ್ಡ್ ಲಿಬ್ಬೆ ಅನ್ನೋನು ಈ ಕಾರ್ಬನ್ 14 ಅಳತೆ ಮಾಡುವ ವಿಧಾನವನ್ನ ಪ್ರಪಂಚಕ್ಕೆ ಪರಿಚಯಿಸ್ತಾನೆ. ಲಿಬ್ಬೆ ಪ್ರಕಾರ ಕಾರ್ಬನ್ 14 ನಲ್ಲಿ ಪ್ರೋಟಾನಿನ 6 ಅಂಶಗಳು ಹಾಗೂ ನ್ಯೂಟ್ರಾನಿನ 8 ಅಂಶಗಳು ಸೇರಿ, ಅದನ್ನ ಪ್ರೋಟಾನಿನ 6 ಅಂಶಗಳು, ನ್ಯೂಟ್ರಾನಿನ 8 ಅಂಶಗಳು ಸೇರಿ ಕಾರ್ಬನ್ 14 ನಮ್ಮ ವಾತಾವರಣದಲ್ಲಿ ಇದೆ. ಸೂರ್ಯನ ಬೆಳಕು ಕೂಡ ಈ ಕಾರ್ಬನ್ 14 ನಿರ್ಮಾಣ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಕಾರ್ಬನ್ 14 ಸಸ್ಯಗಳು ತಮ್ಮ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಬಳಸಿಕೊಳ್ಳುತ್ತೆ. ಈ ಕಾರ್ಬನ್ 14 ಬಳಸಿಕೊಂಡಂತಹ ಸಸ್ಯಗಳಲ್ಲಿ ಕಾರ್ಬನ್ 14 ಅಂಶ ಇರುತ್ತೆ. ಆ ಸಸ್ಯವನ್ನ ಪ್ರಾಣಿಗಳು ತಿನ್ನುತ್ತೆ. ಪ್ರಾಣಿಗಳ ದೇಹದಲ್ಲಿ ಕಾರ್ಬನ್ 14 ಸೇರಿಕೊಳ್ಳುತ್ತೆ. ಆ ಪ್ರಾಣಿಗಳನ್ನ, ಕೆಲವು ಪ್ರಾಣಿಗಳನ್ನ ಮನುಷ್ಯ ಕೂಡ ತಿಂತಾನೆ.
ಹಾಗೂ ಸಸ್ಯಜನ್ಯ ವಸ್ತುಗಳನ್ನು ಮನುಷ್ಯ ತಿಂತಾನೆ. ಮನುಷ್ಯನಲ್ಲಿ ಕಾರ್ಬನ್ 14 ಅಂಶ ಸೇರಿಕೊಳ್ಳುತ್ತೆ. ಈ ಸಸ್ಯ ಮತ್ತು ಪ್ರಾಣಿ, ಮನುಷ್ಯ ಇವರೆಲ್ಲ ಸತ್ತ ಮೇಲೆ ಅವರ ಅವಶೇಷಗಳಲ್ಲಿರುವಂತಹ ಕಾರ್ಬನ್ 14ನ ಅಂಶ ಅದು ನೈಟ್ರೋಜನ್ 14 ಆಗಿ ಬದಲಾವಣೆಗೊಳ್ಳುತ್ತಾ ಹೋಗುತ್ತೆ. ಇದು ತುಂಬಾ ಮಹತ್ವದ್ದು. ಕಾರ್ಬನ್ 14 ನೈಟ್ರೋಜನ್ 14 ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯ ಅಥವಾ ಒಂದು ನನಗೆ ಏನು ಅವಶೇಷ ಸಿಕ್ಕಿದೆ ಅದರಲ್ಲಿರುವಂತಹ ಕಾರ್ಬನ್ 14ನ ಅಂಶ ಅರ್ಧದಷ್ಟು ಕಡಿಮೆಯಾಗೋದಕ್ಕೆ 5700 ವರ್ಷಗಳು ಬೇಕಾಗತ್ತೆ. ಇದನ್ನ ಲೆಕ್ಕಾಚಾರ ಮಾಡುವ ಮೂಲಕವಾಗಿ ನಾವು ಆ ಸಿಕ್ಕ ವಸ್ತುವಿನಲ್ಲಿರುವ ಕಾರ್ಬನ್ 14 ಅಂಶವನ್ನು ಇಟ್ಟುಕೊಂಡು ಅದು ಎಷ್ಟು ವರ್ಷ ಹಳೆಯದು ಅದನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ವಿಧಾನ. ಮಿಲಾರ್ಡ್ ಲಿಬೆ ಇದನ್ನ ಶೋಧನೆ ಮಾಡುವುದರ ಮೂಲಕವಾಗಿ ಇತಿಹಾಸವನ್ನ ಮತ್ತಷ್ಟು ವೈಜ್ಞಾನಿಕತೆಯ ಕಡೆಗೆ ಕೊಂಡೊಯ್ದಿದ್ದಾರೆ. ಅಲ್ಲಿಗೆ ಉತ್ಖನನದ ಬಗ್ಗೆ ನಾವು ನೋಡಿದ್ವಿ. ಉತ್ಖನನದ ನಂತರ ಎರಡನೆಯ ವಿಷಯಕ್ಕೆ ಬರ್ತೀವಿ, ಸ್ಮಾರಕಗಳು. ಸ್ಮಾರಕಗಳು ಅಂತಂದ್ರೆ ಐತಿಹಾಸಿಕ ಮಹತ್ವವುಳ್ಳಂತಹ ಕಟ್ಟಡಗಳು, ನಿವೇಶನಗಳು, ರಚನೆಗಳು, ಇವುಗಳನ್ನ ನಾವು ಸ್ಮಾರಕ ಅಂತ ಕರಿತೀವಿ. ಉದಾಹರಣೆಗೆ ಕೋಟೆಗಳಿರಬಹುದು, ಅರಮನೆಗಳಿರಬಹುದು, ಗುಹಾ ದೇವಾಲಯಗಳಿರಬಹುದು, ಬಸದಿಗಳಿರಬಹುದು, ಹಾಗೆಯೇ ಮೂರ್ತಿ ಶಿಲ್ಪಗಳಿರಬಹುದು, ಸ್ತೂಪಗಳಿರಬಹುದು, ಗುಡಿಗಳಿರಬಹುದು, ದೇವಾಲಯಗಳಿರಬಹುದು. ಇವೆಲ್ಲವನ್ನ ನಾವು ಸ್ಮಾರಕ ಅಂತ ಕರಿತೀವಿ. ಈ ಸ್ಮಾರಕಗಳು ನಮ್ಮ ದೇಶದ ಉದ್ದಗಲಕ್ಕೂ ಸಿಗುತ್ತೆ ಹಾಗೂ ನಮಗೆ ಅನೇಕ ಐತಿಹಾಸಿಕ ಸಂಗತಿಗಳನ್ನು ಕೊಡುತ್ತೆ. ಆಗ್ರಾದಲ್ಲಿ, ದೆಹಲಿಯಲ್ಲಿ, ಪೂನಾದಲ್ಲಿ ಕೂಡ ಕೋಟೆಗಳಿದ್ದಾವೆ. ಹೆಚ್ಚೇಕೆ ಮಿರ್ಜಾನ್ನಲ್ಲಿ, ಕುಮಟಾದ ಮಿರ್ಜಾನ್ನಲ್ಲಿ ಕೂಡ ಕೋಟೆ ಇದೆ. ಅರಮನೆಗಳಿದ್ದಾವೆ. ಮೈಸೂರಿನಲ್ಲಿ ಅರಮನೆ ಇದೆ, ಬೆಂಗಳೂರಿನಲ್ಲಿ ಅರಮನೆಗಳಿದ್ದಾವೆ, ದೆಹಲಿಯಲ್ಲಿ, ಆಗ್ರಾದಲ್ಲಿ, ಜೈಪುರದಲ್ಲಿ ಅರಮನೆಗಳಿದ್ದಾವೆ. ಅಜಂತ, ಎಲ್ಲೋರ, ಎಲಿಫೆಂಟಾ, ಬಾದಾಮಿಗಳಲ್ಲಿ ಗುಹಾ ದೇವಾಲಯಗಳಿದ್ದಾವೆ. ಬಸದಿಗಳಿದೆ. ಕರ್ನಾಟಕದ ಮೂಡಬಿದ್ರೆಯ ಬಸದಿ ಇದು, ಸಹಸ್ರ ಕಂಬಗಳ ಬಸದಿ. ಹಾಗೇನೆ ಗೊಮ್ಮಟೇಶ್ವರ, ಬುದ್ಧ, ಈ ರೀತಿ ಹಲವು ಮೂರ್ತಿ ಶಿಲ್ಪಗಳಿದ್ದಾವೆ. ಸಾಂಚಿಯ ಸ್ತೂಪ ಇದೆ. ಬೇಲೂರು, ಹಳೆಬೀಡುಗಳಲ್ಲಿ ದೇವಾಲಯಗಳಿದ್ದಾವೆ. ಇವು ನಮಗೆ ಅಂದಿನ ಸಂಸ್ಕೃತಿಯ ಪರಿಚಯ ಮಾಡಿಕೊಡುತ್ತೆ, ಇತಿಹಾಸ ರಚನೆಗೆ ಸಹಾಯ ಮಾಡುತ್ತೆ. ಇದು ಸ್ಮಾರಕಗಳು ನಮಗೆ ಮಾಡುವಂತಹ ಸಹಾಯ. ಸಂಸ್ಕೃತಿಯ ಪರಿಚಯ ಸ್ಮಾರಕಗಳಿಂದ ಆಗುತ್ತೆ. ಮೂರನೆಯ ಅಂಶಕ್ಕೆ ಬರ್ತೀವಿ, ನಾಣ್ಯಗಳು. ಇತಿಹಾಸದ ರಚನೆಯಲ್ಲಿ ಸಹಾಯ ಮಾಡುವಂತಹ ಅತ್ಯಂತ ಪ್ರಮುಖವಾದ ಪುರಾತತ್ವ ಆಧಾರಗಳಲ್ಲಿ ನಾಣ್ಯಗಳು. ಇವು ವಿಜಯನಗರಕ್ಕೆ ಸಂಬಂಧಪಟ್ಟ ನಾಣ್ಯಗಳು. ವಿಜಯನಗರ, ಶಾತವಾಹನ, ಯಾದವ, ಗುಪ್ತ ಇವರ ಇತಿಹಾಸ ತಿಳ್ಕೊಳ್ಳೋದಕ್ಕೆ ನಾಣ್ಯಗಳೇ ಅತ್ಯಂತ ಪ್ರಮುಖ ಆಧಾರಗಳಾಗಿರುತ್ತೆ. ಹಾಗಾದರೆ ನಾಣ್ಯಗಳನ್ನ ನಾವು ಹೇಗೆ ಅಧ್ಯಯನ ಮಾಡಬೇಕು? ಅದಕ್ಕೊಂದು ವಿಧಾನ ಇದೆ. ನಾಣ್ಯಗಳ ಅಧ್ಯಯನವನ್ನ ನಾವು ನಾಣ್ಯ ಶಾಸ್ತ್ರ ಅಂತ ಕರಿತೀವಿ, ದ ಸ್ಟಡಿ ಆಫ್ ಕಾಯಿನ್ಸ್. ಅನೇಕ ಸಂದರ್ಭಗಳಲ್ಲಿ ಕೇಳ್ತಾರೆ ನಾಣ್ಯಶಾಸ್ತ್ರ ಎಂದರೇನು ಅಂತ. ತುಂಬಾ ಸಿಂಪಲ್, ನಾಣ್ಯಗಳ ಅಧ್ಯಯನ, ಸ್ಟಡಿ ಆಫ್ ಕಾಯಿನ್ಸ್, ಅದನ್ನ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ನಾಣ್ಯಗಳಿಂದ ಅನೇಕ ಪ್ರಯೋಜನಗಳಿದ್ದಾವೆ. ಬಹುಶಃ ಎಲ್ಲವನ್ನ ನೀವೇ ಹೇಳ್ತೀರಾ ಅಂತ ನಾನು ಭಾವಿಸ್ತೀನಿ. ನೋಡೋಣ, ಒಂದಿಷ್ಟು ನಾಣ್ಯಗಳನ್ನ ನೋಡೋಣ. ನೋಡಿ, ಇದು ಕುಶಾನರಿಗೆ ಸಂಬಂಧಪಟ್ಟಂತಹ ನಾಣ್ಯಗಳು. ಆ ನಂತರದಲ್ಲಿ ನಾವು ಗಮನಿಸ್ತೀವಿ, ಇದು ಗುಪ್ತರಿಗೆ ಸಂಬಂಧಪಟ್ಟಂತಹ ನಾಣ್ಯಗಳು, ಶಾತವಾಹನರಿಗೆ ಸಂಬಂಧಪಟ್ಟಂತಹ ನಾಣ್ಯಗಳು, ಸಮುದ್ರಗುಪ್ತನ ನಾಣ್ಯಗಳು. ಹೀಗೆ ವಿಭಿನ್ನ ರೀತಿಯ ನಾಣ್ಯಗಳನ್ನು ನಾವು ನೋಡ್ತೀವಿ. ಈ ನಾಣ್ಯಗಳನ್ನು ಗಮನಿಸಿ, ಇದು ಚಿನ್ನದ ನಾಣ್ಯ, ಇದು ತಾಮ್ರದ ನಾಣ್ಯ, ಇದು ಬೆಳ್ಳಿಯ ನಾಣ್ಯ. ಅಲ್ಲಿಗೆ ವಿಭಿನ್ನವಾದಂತಹ ಆರ್ಥಿಕ ಸ್ಥಿತಿಯ ಪರಿಚಯ ಆಗುತ್ತೆ ಅಲ್ವಾ? ಚಿನ್ನ ಹೇರಳವಾಗಿದ್ರೆ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂತ ಅರ್ಥ. ಪ್ರತಿಯೊಂದು ನಾಣ್ಯವನ್ನು ಗಮನಿಸಿ, ವಿನ್ಯಾಸ, ರೂಪರೇಷೆಗಳಲ್ಲಿ ವ್ಯತ್ಯಾಸ ಇದೆ, ಲೋಹಗಳಲ್ಲಿ ವ್ಯತ್ಯಾಸ ಇದೆ, ವಿನ್ಯಾಸದಲ್ಲಿ ವ್ಯತ್ಯಾಸ ಇದೆ. ನೋಡಿ, ಇಲ್ಲಿ ಕುಶಾನರ ನಾಣ್ಯಗಳಲ್ಲಿ ಬುದ್ಧನ ಚಿತ್ರ ಇದೆ, ಬುದ್ಧನ ವಿಗ್ರಹ ಇದೆ. ಕಾನಿಷ್ಕನ ಕಾಲದ ನಾಣ್ಯ ಇದು. ಕಾನಿಷ್ಕ ಬೌದ್ಧ ಧರ್ಮದ ಪ್ರಚಾರಕ್ಕೆ ಆತ ಕ್ರಮಗಳನ್ನು ಕೈಗೊಂಡಿದ್ದ. ಧರ್ಮದ ವಿಷಯ ಹೇಳುತ್ತೆ. ನೋಡಿ, ಆರಂಭದ ಕುಶಾನರ ನಾಣ್ಯಕ್ಕೂ ಕಾನಿಷ್ಕನ ನಾಣ್ಯಕ್ಕೂ ವ್ಯತ್ಯಾಸ ಇದೆ. ಲಿಪಿಯನ್ನ ಗಮನಿಸಿ, ಲಿಪಿಗಳನ್ನ ನಾವು ನೋಡ್ತೀವಿ.
ಇಲ್ಲಿರುವಂತಹ ಲಿಪಿಗೂ ಇಲ್ಲಿರುವಂತಹ ಲಿಪಿಗೂ ಹಾಗೂ ಆಕೃತಿಗಳಿಗೆ ವ್ಯತ್ಯಾಸ ಇದೆ. ಲಿಪಿಯನ್ನ ಹೇಳುತ್ತೆ, ಭಾಷೆಯನ್ನ ಹೇಳುತ್ತೆ, ಆರ್ಥಿಕ ಸ್ಥಿತಿಯನ್ನ ಹೇಳುತ್ತೆ, ಧರ್ಮವನ್ನ ಹೇಳುತ್ತೆ. ಸಮುದ್ರಗುಪ್ತ ಕುದುರೆಯ ಚಿತ್ರದ ಚಿನ್ನದ ನಾಣ್ಯಗಳನ್ನ ಟಂಕಿಸ್ತಾನೆ. ಅವನಿಗೆ ಅಶ್ವಮೇಧ ಪರಾಕ್ರಮ ಅಂತ ಕರಿತಾ ಇದ್ರು. ಅಶ್ವಮೇಧ ಯಾಗ ಮಾಡಿದ್ದ. ಅವನ ಬಿರುದು ನಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ವಿಚಾರಗಳನ್ನ ಇಷ್ಟು ಚಿಕ್ಕ ನಾಣ್ಯ ನಮಗೆ ಮಾಡಿಕೊಡುತ್ತೆ. ಎಷ್ಟು ಉಪಕಾರ ಮಾಡಿದೆ ನೋಡಿ. ಹಾಗಾಗಿ ನಾಣ್ಯಗಳನ್ನ ಅಧ್ಯಯನ ಮಾಡುವುದರಿಂದ, ತಿಳ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಅವಕಾಶಗಳು, ಸಾಕಷ್ಟು ಉಪಯೋಗಗಳಿದ್ದಾವೆ ಅನ್ನೋದನ್ನ ನೋಡ್ತೀವಿ. ಅದನ್ನ ಒಂದ್ಸಲ ನಾವು ವಿಶ್ಲೇಷಣೆ ಮಾಡೋದಾದರೆ ಧರ್ಮದ ಬಗ್ಗೆ ನಮಗೆ ಮಾಹಿತಿ ಸಿಗತ್ತೆ, ಬಿರುದುಗಳ ಬಗ್ಗೆ ಮಾಹಿತಿ ಸಿಗತ್ತೆ, ಲಿಪಿಯ ಬಗ್ಗೆ ಮಾಹಿತಿ ಸಿಗತ್ತೆ, ಭಾಷೆಗಳ ಬಗ್ಗೆ ಮಾಹಿತಿ ಸಿಗತ್ತೆ, ವ್ಯಾಪಾರ, ಲೋಹವಿದ್ಯೆ, ಗಡಿ, ಕಲಾಕೌಶಲ್ಯ, ಹೀಗೆ ಹಲವಾರು ವಿಧದ ಉಪಯೋಗವನ್ನ ನಾಣ್ಯಗಳು ನಮಗೆ ಮಾಡಿಕೊಡುತ್ತೆ. ಹಾಗಾಗಿ ನಾಣ್ಯಗಳ ಅಧ್ಯಯನ ಏನಿದೆ, ನಾಣ್ಯ ಶಾಸ್ತ್ರ ಏನಿದೆ, ಅದು ಇತಿಹಾಸದ ರಚನೆಯಲ್ಲಿ ಬಹಳ ಪರಿಣಾಮಕಾರಿಯಾದ ಪಾತ್ರವನ್ನ ವಹಿಸುತ್ತೆ ಅನ್ನೋ ವಿಷಯ ನಮಗೆಲ್ಲ ಗೊತ್ತಿದೆ. ನಾಣ್ಯಗಳ ನಂತರದಲ್ಲಿ ನಾವು ಮುಂದಿನ ಭಾಗಕ್ಕೆ ಹೋಗ್ತೀವಿ. ವರ್ಣಚಿತ್ರಗಳು. 100 ಶಬ್ದಗಳಿಂದ ಹೇಳೋದಕ್ಕಿಂತ ಒಂದು ಚಿತ್ರದಲ್ಲಿ ಹೇಳುವುದು ಹೆಚ್ಚು ಪರಿಣಾಮಕಾರಿ ಅಂತಾರೆ. ನಮ್ಮ ದೇಶದಲ್ಲಿ ಸಾಕಷ್ಟು ವರ್ಣಚಿತ್ರಗಳು ಸಿಗತ್ತೆ. ಅಜಂತ, ಎಲ್ಲೋರ, ಬಾದಾಮಿ, ಇಲ್ಲೆಲ್ಲ ನಮಗೆ ವರ್ಣಚಿತ್ರಗಳು ಸಿಗತ್ತೆ. ಈ ಚಿತ್ರಗಳನ್ನ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಅಂದಿನ ಸಾಮಾಜಿಕ ಸ್ಥಿತಿಗತಿಯ ಅರಿವಾಗತ್ತೆ. ನೋಡಿ, ಇಲ್ಲಿ ಬುದ್ಧನನ್ನ ಹೋಲುವಂತಹ ಚಿತ್ರ ಇದೆ. ಅವನ ಸುತ್ತ ಅನೇಕ ಪರಿವಾರದವರಿದ್ದಾರೆ. ಅವನ ವೇಷಭೂಷಣ, ಇಲ್ಲಿ ಒಂದು ಧಾರ್ಮಿಕವಾದ ಭಕ್ತಿ ಪ್ರಾಧಾನ್ಯತೆ, ಉತ್ಸವ, ಅವರ ಕೇಶವಿನ್ಯಾಸ, ಸಂಭ್ರಮ, ಹೀಗೆ ಹಲವು ಸಾಮಾಜಿಕ ಸನ್ನಿವೇಶಗಳನ್ನ ಕಟ್ಟಿಕೊಡುವ ಕೆಲಸವನ್ನ ಮಾಡತ್ತೆ ವರ್ಣಚಿತ್ರಗಳು. ಇದು ವರ್ಣಚಿತ್ರದ ವಿಶೇಷತೆ. ಕೆಲವೊಮ್ಮೆ ರಾಯಭಾರ ಸಂಬಂಧವನ್ನ ಕೂಡ ವರ್ಣಚಿತ್ರ ಹೇಳುತ್ತೆ ಸಾಮಾಜಿಕ ಸನ್ನಿವೇಶಗಳ ಜೊತೆಗೆ. ಉದಾಹರಣೆಗೆ, ಅಜಂತಾದ ಗುಹೆಯೊಂದರಲ್ಲಿ ಇಮ್ಮಡಿ ಪುಲಿಕೇಶಿ, ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ ಇಮ್ಮಡಿ ಪುಲಿಕೇಶಿ, ಪರ್ಷಿಯಾದ ದೊರೆ ಇಮ್ಮಡಿ ಖುಸ್ರೋವಿನ ರಾಯಭಾರಿಯನ್ನ ಸ್ವಾಗತಿಸ್ತಾ ಇರುವಂತಹ ಒಂದು ಚಿತ್ರ ಇದೆ. ಈ ಚಿತ್ರ ನಮಗೆ ಎಷ್ಟೆಲ್ಲ ಸಂಗತಿಗಳನ್ನ ಹೇಳ್ಕೊಡುತ್ತೆ ನೋಡಿ. ಕರ್ನಾಟಕ ಮತ್ತು ಪರ್ಷಿಯಾದ ನಡುವಿನ ರಾಯಭಾರ ಸಂಬಂಧ, ಒಂದು ರಾಜನ ಆಸ್ಥಾನ. ಆ ರಾಜನ ಆಸ್ಥಾನದಲ್ಲಿ ನೋಡಿ, ಈ ವ್ಯಕ್ತಿಗಳ ಮುಖದಲ್ಲಿ ಕಂಡು ಬರುವಂತಹ ಆ ಕಾತುರತೆ, ಕುತೂಹಲತೆ, ವಿದೇಶದಿಂದ ಬಂದವರು ತಗ್ಗಿ ಬಗ್ಗಿ ನಡೆಯುವಂತಹ ಸಂಸ್ಕೃತಿ, ಹೀಗೆ ಒಂದು ರಾಜನ ಮರ್ಯಾದೆ, ಅವನ ಆಸ್ಥಾನದಲ್ಲಿ ಅವನ ಗೌರವ, ಬಂದಂತಹ ವಿದೇಶಿಗರು ನಡೆದುಕೊಳ್ತಾ ಇದ್ದ ರೀತಿ, ಹೀಗೆ ಹಲವು ಅಂಶಗಳನ್ನ ನಮಗೆ ಹೇಳ್ಕೊಡುತ್ತೆ ವರ್ಣಚಿತ್ರಗಳು. ಹಾಗಾಗಿ ಒಂದು ವರ್ಣಚಿತ್ರ ಭಾರತದ ಇತಿಹಾಸದ ಹಲವು ಅಂಶಗಳನ್ನ ದಾಖಲಿಸುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅಲ್ಲಿಗೆ ಉತ್ಖನನ, ಸ್ಮಾರಕಗಳು, ನಾಣ್ಯಗಳು, ವರ್ಣಚಿತ್ರಗಳ ಬಗ್ಗೆ ನೋಡಿದೀವಿ. ಈಗ 5ನೆಯ ಹಾಗೂ ಕೊನೆಯ ಭಾಗಕ್ಕೆ ಬರ್ತೀವಿ. ಅದುವೇ ಶಾಸನಗಳು. ಶಾಸನಗಳ ಅಧ್ಯಯನ ಕೂಡ ಇದೆ. ಅದನ್ನ ಶಾಸನಶಾಸ್ತ್ರ ಅಂತ ಕರಿತೀವಿ. ಶಾಸನಗಳ ಅಧ್ಯಯನ ಶಾಸನಶಾಸ್ತ್ರ, ನಾಣ್ಯಗಳ ಅಧ್ಯಯನ ನಾಣ್ಯಶಾಸ್ತ್ರ. ಇದು ಐಹೊಳೆಯ ರವಿಕೀರ್ತಿಯ ಶಾಸನ. ರವಿಕೀರ್ತಿ ರಚಿಸಿದ ಐಹೊಳೆಯ ಶಾಸನ ನಮಗೆ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನ ಹೇಳ್ಕೊಡುತ್ತೆ, ದಿಗ್ವಿಜಯಗಳನ್ನು ವರ್ಣಿಸುತ್ತೆ. ಈಗ ಮಾತ್ರ ನೋಡಿದ್ವಲ್ಲ, ಪರ್ಷಿಯಾದ ರಾಯಭಾರಿಯನ್ನ ಸ್ವಾಗತಿಸ್ತಾ ಇದ್ದಂತಹ ಇಮ್ಮಡಿ ಪುಲಿಕೇಶಿ. ಇದು ಐಹೊಳೆಯ ಶಾಸನ. ಅದನ್ನ ನಂತರದಲ್ಲಿ ಮತ್ತೆ ನಾವು ಡಿಟೇಲ್ ಆಗಿ ನೋಡ್ತೀವಿ. ಶಾಸನಗಳ ಅಧ್ಯಯನವೇ ಶಾಸನಶಾಸ್ತ್ರ. ಶಾಸನಗಳು ಅತ್ಯಂತ ನಂಬಲರ್ಹ ಅಂತ ಕರೀತಾರೆ. ಯಾಕೆ ಅಂದ್ರೆ, ಈಗ ಇದನ್ನೇ ಉದಾಹರಣೆಯಾಗಿ ಇಟ್ಕೊಳ್ಳೋಣ. ರವಿಕೀರ್ತಿ ರಚಿಸಿದ ಐಹೊಳೆಯ ಶಾಸನ. ರವಿಕೀರ್ತಿಯ ಐಹೊಳೆಯ ಶಾಸನ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಹೇಳುತ್ತೆ. ರವಿಕೀರ್ತಿ ಮತ್ತು ಇಮ್ಮಡಿ ಪುಲಿಕೇಶಿ ಇಬ್ಬರೂ ಸಮಕಾಲೀನರು. ಅಲ್ಲಿಗೆ ಶಾಸನಗಳು ಅತ್ಯಂತ ನಂಬಲರ್ಹ ಯಾಕೆ ಅಂತಂದ್ರೆ, ಒಂದೇ ಕಾಲಘಟ್ಟದಲ್ಲಿ ನಡೆದು ಹೋದಂತಹ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳಿದ್ದು ಹೆಚ್ಚು ಸತ್ಯ ಆಗಿರುತ್ತೆ. ಕಾಣದೇ ಇರುವ ವ್ಯಕ್ತಿಗಿಂತ ಕಂಡು ನೋಡಿರುವ ವ್ಯಕ್ತಿಯ ಬಗ್ಗೆ ಹೇಳಿದ್ದು ಹೆಚ್ಚು ಸ್ಪಷ್ಟ ಆಗಿರುತ್ತೆ. ಅಲ್ಲಿಗೆ ಶಾಸನಗಳು ಸಮಕಾಲೀನವಾಗಿರುತ್ತದೆ. ಹಾಗೂ ರವಿಕೀರ್ತಿ ಹೇಳುವ ಈ ಐಹೊಳೆಯ ಶಾಸನ
ನೇರವಾಗಿ ಪುಲಿಕೇಶಿಗೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಘಟನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ ಶಾಸನ. ಹಾಗಾಗಿ ಶಾಸನವನ್ನ ಅತ್ಯಂತ ನಂಬಲರ್ಹ ಅಂತ ಹೇಳ್ತಾರೆ. ಎರಡಂಕಕ್ಕೊಂದು ಪ್ರಶ್ನೆ ಇದೆ. ಶಾಸನಗಳು ಅತ್ಯಂತ ನಂಬಲರ್ಹ ಯಾಕೆ ಅಂತ. ಸಮಕಾಲೀನವಾಗಿರುತ್ತದೆ, ಘಟನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತದೆ. ಈ ಎರಡು ಅಂಶಗಳನ್ನು ಮರೆಯದೆ ನೆನಪಲ್ಲಿಟ್ಕೊಂಡಿರಿ. ಕೆಲವು ಪ್ರಮುಖ ಶಾಸನಗಳನ್ನು ನಾವು ನೋಡಬೇಕು. ಸುಮಾರು 75,000 ಶಾಸನಗಳು ಪತ್ತೆಯಾಗಿದ್ದಾವೆ ಭಾರತದಲ್ಲಿ. ಸಿಂಧೂ ಮುದ್ರೆಗಳಲ್ಲಿ ಲಿಪಿ ಇದೆ, ಓದಕ್ಕಾಗಿಲ್ಲ. ಹಾಗಾಗಿ ಅಶೋಕನ ಶಾಸನಗಳೇ ಅತ್ಯಂತ ಪ್ರಾಚೀನ ಅಂತ ಪರಿಗಣಿಸ್ತೀವಿ. ಕೆಲವು ಪ್ರಮುಖ ಶಾಸನಗಳಿಗೆ ಉದಾಹರಣೆಯನ್ನು ತಿಳ್ಕೊಂಡು ಬರೋಣ. 4 ಉದಾಹರಣೆಯನ್ನು ನೀವು ಕೊಡಲೇಬೇಕು. ಮೊದಲನೇದು ಅಲಹಾಬಾದ್ ಸ್ತಂಭ ಶಾಸನ. ಸಮುದ್ರಗುಪ್ತನ ಆಸ್ಥಾನದ ಕವಿ ಹರಿಶೇಣ ಇದನ್ನ ಬರಿತಾನೆ. ಅಲಹಾಬಾದ್ ಸ್ತಂಭ ಶಾಸನ. ಗುಪ್ತರ ಬಗ್ಗೆ ಅಧ್ಯಯನ ಮಾಡುವಾಗ ಮತ್ತೆ ಇದನ್ನು ನಾವು ಅಧ್ಯಯನ ಮಾಡ್ತೀವಿ. 33 ಸಾಲುಗಳ ಒಂದೇ ಒಂದು ವಾಕ್ಯದ ಅದ್ಭುತವಾದ ಶಾಸನ ಹರಿಶೇಣ ಬರೆದಿದ್ದು ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆನಂತರ ಕಳಿಂಗದ ದೊರೆ ಖಾರವೇಲ. ಆತನ ಬಗ್ಗೆ ನಮಗೆ ಲಭ್ಯವಿರುವ ಆಧಾರಗಳು ಕಡಿಮೆ. ಅವನ ದಿಗ್ವಿಜಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವನ ಹಾತಿಗುಂಪ ಶಾಸನ ಸಹಾಯ ಮಾಡುತ್ತೆ. ಇದು ಎರಡನೆಯ ಉದಾಹರಣೆ. ಸಮುದ್ರಗುಪ್ತನ ಅಲಹಾಬಾದ್ ಪ್ರಶಸ್ತಿ ಅಥವಾ ಅಲಹಾಬಾದ್ ಶಾಸನ, ಖಾರವೇಲನ ಹಾತಿಗುಂಪ ಶಾಸನ. ಇದರ ಜೊತೆಯಲ್ಲಿ ಐಹೊಳೆಯಲ್ಲಿರುವಂತಹ ಐಹೊಳೆ ಶಾಸನ, ಮೇಗುತಿ ದೇವಾಲಯದ ಗೋಡೆಯಲ್ಲಿ ಬರೆದಿರುವಂತಹ ಶಾಸನ ಐಹೊಳೆ ಪ್ರಶಸ್ತಿ. ಇದು ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನ ಹೇಳುತ್ತೆ. ರವಿಕೀರ್ತಿ ಬರೆದಿದ್ದಾನೆ ಅಂತ ನೋಡ್ತೀವಿ. ಆನಂತರ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಹಲ್ಮಿಡಿ ಶಾಸನ, ಕದಂಬ ದೊರೆ ಕಾಕುತ್ಸವರ್ಮನಿಗೆ ಸಂಬಂಧಪಟ್ಟ ಶಾಸನ. ಈ ಶಾಸನಗಳಲ್ಲಿ ನೋಡಿ, ಅಲಹಾಬಾದ್ ಸ್ತಂಭ ಶಾಸನ ಇರ್ಬೋದು, ಖಾರವೇಲನ ಹಾತಿಗುಂಪ ಶಾಸನ ಇರ್ಬೋದು, ಐಹೊಳೆ ಶಾಸನ ಇರ್ಬೋದು, ಇವೆಲ್ಲ ಪ್ರಶಸ್ತಿ ಶಾಸನಗಳು, ಅಂದರೆ ದಿಗ್ವಿಜಯಕ್ಕೆ ಸಂಬಂಧಪಟ್ಟ ಶಾಸನಗಳು. ಆದರೆ ಹಲ್ಮಿಡಿ ಶಾಸನ ಇದೊಂದು ದಾನ ಶಾಸನ. ಹೀಗೆ ಶಾಸನಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಿರುತ್ತೆ. ಹಾಗೂ ಆ ಪ್ರಕಾರಗಳು ನಮಗೆ ಇತಿಹಾಸದ ಬೇರೆ ಬೇರೆ ವಿಚಾರಗಳನ್ನು ಮತ್ತು ರಾಜನ ವಿಭಿನ್ನ ವ್ಯಕ್ತಿತ್ವವನ್ನು ತಿಳಿಸ್ಕೊಡುತ್ತೆ. ಹೀಗೆ ಈ 4 ಉದಾಹರಣೆಯನ್ನು ನಾವಿಲ್ಲಿ ಕೊಡಬೇಕು. ಇತಿಹಾಸ ರಚನೆಗೆ ಅತ್ಯಂತ ಉಪಕಾರ ಮಾಡಿದ ಈ 4 ಶಾಸನಗಳು ಸಮುದ್ರಗುಪ್ತನ ಅಲಹಾಬಾದ್ ಪ್ರಶಸ್ತಿ, ಖಾರವೇಲನ ಹಾತಿಗುಂಪ ಶಾಸನ, ಐಹೊಳೆಯ ಶಾಸನ ರವಿಕೀರ್ತಿಯದ್ದು, ಕಾಕುತ್ಸವರ್ಮನ ಹಲ್ಮಿಡಿ ಶಾಸನ. ಹಾಸನದ ಬೇಲೂರಿನ ಹಲ್ಮಿಡಿ ಎನ್ನುವಲ್ಲಿ ದೊರಕಿದ ಶಾಸನ ಇದು. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಅಂತ ಪರಿಗಣಿಸ್ತೀವಿ. ಹೀಗೆ ನಾವು ಈ ಪಾಠದಲ್ಲಿ ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಯಾಕೆಂದರೆ ಗತಕಾಲದ ಘಟನೆಗಳ ಪುನರ್ ನಿರ್ಮಾಣ ಮಾಡೋದು ಸಾಧ್ಯ ಇಲ್ಲ, ಪುನರಾವರ್ತನೆ ಮಾಡೋದು ಸಾಧ್ಯ ಇಲ್ಲ. ಲಿಖಿತ ದಾಖಲೆಗಳು ಇರುವ ಇತಿಹಾಸ ಕಾಲವಿದೆ, ಲಿಖಿತ ದಾಖಲೆಗಳು ಇಲ್ಲದ ಇತಿಹಾಸ ಪೂರ್ವ ಕಾಲವಿದೆ. ಪ್ರಾಕ್ತನ ಆಧಾರಗಳಲ್ಲಿ 2 ಪ್ರಕಾರಗಳು, 5 ಪ್ರಕಾರಗಳು ಪ್ರಾಕ್ತನ ಆಧಾರಗಳಲ್ಲಿ. ಮೂಲಾಧಾರಗಳಲ್ಲಿ 2 ಪ್ರಕಾರಗಳು. ಮೂಲಾಧಾರಗಳಲ್ಲಿ ಪ್ರಾಕ್ತನಾಧಾರಗಳು, ಸಾಹಿತ್ಯಾಧಾರಗಳು ಎನ್ನುವ 2 ಭಾಗಗಳಿದ್ದಾವೆ. ಪ್ರಾಕ್ತನಾಧಾರಗಳಲ್ಲಿ ಉತ್ಖನನ, ಸ್ಮಾರಕಗಳು, ನಾಣ್ಯಗಳು, ವರ್ಣಚಿತ್ರಗಳು, ಶಾಸನಗಳೆಂಬ ಭಾಗಗಳಿದ್ದಾವೆ. ಸಾಹಿತ್ಯಾಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯಗಳಿದ್ದಾವೆ ಅನ್ನುವ ಅಂಶಗಳನ್ನು ನಾವು ಈ ಪಾಠದಲ್ಲಿ ನೋಡಿದ್ದೀವಿ. ಈಗ ಪ್ರಶ್ನೆಗಳನ್ನು ಅವಲೋಕನ ಮಾಡೋ ಸಮಯ. ಪ್ರಶ್ನೆಗಳಿಗೆ ಉತ್ತರ ಹೇಳುವ ಪ್ರಯತ್ನ ಮಾಡಿ. ಸಾಕಷ್ಟು ಪ್ರಶ್ನೆಗಳು ಈ ಭಾಗದಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕಿದ್ದೀವಿ. ಪ್ರಶ್ನೆ 1, ನಾಣ್ಯಶಾಸ್ತ್ರ ಎಂದರೇನು? ವೆರಿ ಗುಡ್. ನಾಣ್ಯಗಳ ಅಧ್ಯಯನ. ನಾಣ್ಯಗಳ ಅಧ್ಯಯನವನ್ನ ನಾಣ್ಯಶಾಸ್ತ್ರ ಅಂತ ಕರಿತೀವಿ. 2ನೇ ಪ್ರಶ್ನೆಗೆ ಬರೋಣ. ಉತ್ಖನನ ಎಂದರೇನು? ವೈಜ್ಞಾನಿಕವಾಗಿ ಭೂಮಿಯನ್ನ ಅಗೆಯುವುದು, ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವನ್ನ ನಾವು ಉತ್ಖನನ ಅಂತ ಕರಿತೀವಿ. ವೆರಿ ಗುಡ್. 3ನೆಯ ಪ್ರಶ್ನೆಗೆ ಹೋಗೋಣ. ಐಹೊಳೆ ಶಾಸನ ಯಾರ ದಿಗ್ವಿಜಯವನ್ನ ವಿವರಿಸುತ್ತದೆ? ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯಗಳನ್ನ ಐಹೊಳೆ ಶಾಸನ ವರ್ಣಿಸುತ್ತದೆ ಅಂತ ನೋಡಿದ್ದೀವಿ. ಪ್ರಶ್ನೆ ಮುಂದಿಂದು. ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ? ಯಾಕೆಂದರೆ ಇತಿಹಾಸವು ಗತಕಾಲದ ಘಟನೆಗಳ ದಾಖಲೆ. ಆ ಘಟನೆಗಳನ್ನು ಪುನರಾವರ್ತನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಪುನರ್ ನಿರ್ಮಾಣ ಮಾಡುವುದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಇತಿಹಾಸಕ್ಕೆ ಆಧಾರಗಳು ಬೇಕೇ ಬೇಕು. ನೆಕ್ಸ್ಟ್ ಪ್ರಶ್ನೆಗೆ, 5ನೆಯ ಪ್ರಶ್ನೆಗೆ ಬರ್ತೀವಿ. ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು? ಬಹುಶಃ ಇದಕ್ಕೆ ಪಟ್ ಅಂತ ನೀವು ಉತ್ತರ ಕೊಡ್ತೀರಿ. ಲಿಖಿತ ದಾಖಲೆಗಳು ಇದ್ದರೆ ಇತಿಹಾಸ ಕಾಲ, ಲಿಖಿತ ದಾಖಲೆಗಳು ಇಲ್ಲದಿದ್ದರೆ ಇತಿಹಾಸ ಪೂರ್ವಕಾಲ. ಇದೇ ಅವುಗಳಿಗಿರುವಂತಹ ವ್ಯತ್ಯಾಸ. ಮುಂದಿನ
ಪ್ರಶ್ನೆಗೆ ನಾವು ಬರೋಣ. ಪ್ರಶ್ನೆ: ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಪ್ರಯೋಜನವೇನು? ಬಹುಶಃ ಇದಕ್ಕೂ ನೀವು ಪಟ್ ಪಟ್ ಅಂತ ಉತ್ತರ ಕೊಡ್ತೀರಾ. ಅದೆಷ್ಟು ಉಪಯೋಗವನ್ನ ಮಾಡಿದ್ವು. ಆಕೃತಿಯಲ್ಲಿ ಚಿಕ್ಕದಾದ ನಾಣ್ಯಗಳು ಅಂತ ನೋಡಿದ್ವಿ. ಲಿಪಿ, ಧರ್ಮ, ಭಾಷೆ, ಆರ್ಥಿಕ ಸ್ಥಿತಿ, ಮೇರೆ, ಲೋಹವಿದ್ಯೆ, ಲೋಹವಿಜ್ಞಾನ, ಹೀಗೆ ಹಲವು ವಿಚಾರಗಳನ್ನು ಹೇಳಿಕೊಟ್ಟಿವೆ ನಾಣ್ಯಗಳು. ನಾಣ್ಯಗಳು ಮಹದುಪಕಾರವನ್ನ ಮಾಡಿದೆ ಅಂತ ನೋಡ್ತೀವಿ. ಆ ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಬರೋದಾದರೆ, ಇತಿಹಾಸ ರಚನೆಯಲ್ಲಿ ಶಾಸನಗಳು ಅತ್ಯಂತ ನಂಬಲರ್ಹ ಆಧಾರಗಳು ಯಾಕೆ? ಯಾಕೆಂದರೆ ಇವು ಸಮಕಾಲೀನವಾಗಿರುತ್ತದೆ ಹಾಗೂ ಘಟನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತದೆ. ಈ ಅಂಶವನ್ನು ಕೂಡ ನಾವು ನೋಡಿದ್ವಿ. ಪ್ರಾಕ್ತನ ಆಧಾರ, ಪುರಾತತ್ವ ಆಧಾರ ಎಂದರೇನು? ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪ್ರಾಕ್ತನ ಆಧಾರ ಅಂತ ಕರಿತೀವಿ. ಒಂದೆರಡು ಉದಾಹರಣೆಗಳನ್ನು ಕೊಡಬೇಕು. ಅದರಲ್ಲಿ ಆಭರಣಗಳು, ಆಯುಧಗಳು, ಆಟಿಕೆಗಳು, ಸ್ಮಾರಕಗಳು ಇತ್ಯಾದಿ ಅಂತ. ಆ ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ನಾವು ಬರೋದಾದರೆ, ಪ್ರಶ್ನೆ ನೆಕ್ಸ್ಟ್ ಒನ್. ಈ ಪ್ರಶ್ನೆಯಲ್ಲಿ ಒಂದು 5 ಅಂಕದ ಪ್ರಶ್ನೆಯನ್ನು ನಾವು ಅವಲೋಕನ ಮಾಡ್ತೀವಿ. ಭಾರತದ ಇತಿಹಾಸ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಬರೆಯಿರಿ ಅಂತ. ಈ ಪ್ರಶ್ನೆ ಬಂದಾಗ ಮೊದಲು ಪ್ರಾಕ್ತನ ಆಧಾರ ಅಂದ್ರೆ ಏನು ಅಂತ ಬರಿಬೇಕು. ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳು ಅಂತ ಉದಾಹರಣೆಗಳನ್ನು ಕೊಡಬೇಕು. ಆಭರಣ, ಆಟಿಕೆ, ಸ್ಮಾರಕ ಇತ್ಯಾದಿ. ಒಂದು ಅಂಶವನ್ನ ಸ್ಪಷ್ಟವಾಗಿ ಬರೀಬೇಕು. ಯಾಕೆಂದ್ರೆ ಇಲ್ಲಿ ಮಹತ್ವವನ್ನು ನಾವು ಹೈಲೈಟ್ ಮಾಡ್ತಾ ಹೋಗ್ಬೇಕು. ಲಿಖಿತ ದಾಖಲೆಗಳಿಲ್ಲದ ಸಂದರ್ಭದಲ್ಲಿ ಇವು ಏಕೈಕ ಆಧಾರ ಆಗಿರುತ್ತೆ. ಲಿಖಿತ ದಾಖಲೆಗಳಿದ್ದಾಗ ಬೇರೆ ಪ್ರಶ್ನೆ. ಲಿಖಿತ ಆಧಾರಗಳಿಲ್ಲದೆ ಇದ್ದಾಗ ನಮಗೆ ಪ್ರಾಕ್ತನ ಆಧಾರಗಳೇ ಆಧಾರಗಳಾಗಿರುತ್ತೆ. ಅವು ಏಕೈಕ ದಾರಿದೀಪ ಆಗಿರುತ್ತೆ. ಉತ್ಖನನಕ್ಕೆ ಬರ್ತೀವಿ. ಉತ್ಖನನದಿಂದ ನಮಗೆ ಶಿಲಾಯುಗದ ಸಂಸ್ಕೃತಿ ಶೋಧ ಆಗಿದೆ. ಸಿಂಧೂ ನಾಗರಿಕತೆಯನ್ನ, ಶಿಲಾಯುಗವನ್ನ ತಿಳ್ಕೊಳ್ಳೋದಕ್ಕೆ ಉತ್ಖನನಗಳು ಸಹಾಯ ಮಾಡಿದಾವೆ. ಹಾಗಾಗಿ ನಮ್ಮ ದೇಶದ ಇತಿಹಾಸ ಸಾಕಷ್ಟು ಪೂರ್ವ ಕಾಲಕ್ಕೆ ಹೋಯಿತು, ಪ್ರಾಚೀನ ನಾಗರಿಕತೆಗಳ ಕಾಲಕ್ಕೆ ಹೊರಟೋಯ್ತು ಅಂತ ನೋಡ್ತೀವಿ. ಉತ್ಖನನ ನಮ್ಮ ದೇಶದ ಪ್ರಾಚೀನತೆಗೆ ಕಾರಣ ಆಗಿದೆ ಅಂತ ನೋಡ್ತೀವಿ. ಆ ನಂತರದಲ್ಲಿ ಸ್ಮಾರಕಗಳು ಸಂಸ್ಕೃತಿಯನ್ನ ನಮಗೆ ಕಣ್ಣ ಮುಂದೆ ಕಟ್ಟಿಕೊಡುತ್ತೆ. ಸ್ಮಾರಕಗಳಿಂದ ಸ್ಮಾರಕಗಳಲ್ಲಿ ಕೋಟೆ, ಬಸದಿ, ದೇವಸ್ಥಾನ, ಗುಹಾ ದೇವಾಲಯ, ಮೂರ್ತಿ ಶಿಲ್ಪ ನಮ್ಮ ಸಂಸ್ಕೃತಿಯನ್ನ ತಿಳಿಸ್ಕೊಡೋ ಕೆಲಸವನ್ನ ಮಾಡುತ್ತೆ ಸ್ಮಾರಕಗಳು. ನಾಣ್ಯಗಳು ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಲಿಪಿ, ಭಾಷೆ, ಧರ್ಮ, ವ್ಯಾಪಾರ, ಆರ್ಥಿಕ ಸಂಬಂಧ, ಮೇರೆಗಳು, ವಾಣಿಜ್ಯ ಸಂಬಂಧ, ಹಲವು ವಿಚಾರಗಳನ್ನ ಹೇಳ್ಕೊಡುತ್ತೆ. ಮೆಸೊಪೊಟೇಮಿಯಾದ ಮುದ್ರೆಗಳು ಸಿಂಧೂ ನಾಗರಿಕತೆಯಲ್ಲಿ ಸಿಗತ್ತೆ. ಹಾಗಾಗಿ ಸಿಂಧೂ ನಾಗರಿಕತೆಗೂ ಮೆಸೊಪೊಟೇಮಿಯಾ ನಾಗರಿಕತೆಯ ನಡುವೆ ವ್ಯಾಪಾರ ಸಂಬಂಧ ಇತ್ತು ಅನ್ನೋ ಅದ್ಭುತ ಪರಿಕಲ್ಪನೆಯನ್ನ ನಾಣ್ಯಗಳು ಮಾಡಿಕೊಡುತ್ತೆ. ಅದು ಲಿಖಿತವಾಗಿ ಇಲ್ಲದೆ ಇದ್ರೂ ಆ ವಿಚಾರವನ್ನ ಸ್ಪಷ್ಟವಾಗಿ ನಮ್ಗೆ ಹೇಳ್ಕೊಡುತ್ತೆ. ಒಂದು ಪ್ರದೇಶದ ನಾಣ್ಯ ಇನ್ನೊಂದು ಪ್ರದೇಶದಲ್ಲಿ ಸಿಕ್ಕಿದೆ ಅಂದ್ರೆ ಅವೆರಡರ ನಡುವೆ ವ್ಯಾಪಾರ, ವಾಣಿಜ್ಯ ವ್ಯವಹಾರಗಳು ಇರಲೇಬೇಕು ಅಂತ. ಆ ನಂತರದಲ್ಲಿ ವರ್ಣಚಿತ್ರಗಳು ಸಾಮಾಜಿಕ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ, ಸಂಸ್ಕೃತಿಯನ್ನು ಅರಿತುಕೊಳ್ಳೋದಕ್ಕೆ ವರ್ಣಚಿತ್ರಗಳು ತುಂಬಾನೇ ಸಹಾಯ ಮಾಡಿದಾವೆ. ಆ ನಂತರದಲ್ಲಿ ಶಾಸನಗಳು ಸಮಕಾಲೀನವಾಗಿರುತ್ತದೆ, ಘಟನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತದೆ. ಶಾಸನಗಳು ಅರ್ಥೈಸಿಕೊಳ್ಳುವುದು ಕಷ್ಟ ಆದರೂ ಕೂಡ ಶಾಸನಗಳು ನಮಗೆ ಸ್ಪಷ್ಟ ಮಾಹಿತಿ ಕೊಡುತ್ತೆ, ನೇರ ಮಾಹಿತಿಯನ್ನು ಕೊಡುತ್ತೆ. ಹಾಗೂ ಶಾಸನಗಳಲ್ಲಿ ರಾಜರ ಸಾಹಸಗಳನ್ನ, ಅವರ ವ್ಯಕ್ತಿತ್ವವನ್ನ ತಿಳ್ಕೊಳ್ಳುವಂತಹ ಅಂಶಗಳು ಇರುತ್ತೆ. ಅವರ ದಾನ, ದಿಗ್ವಿಜಯ, ಅವರ ವ್ಯಕ್ತಿತ್ವ, ವಿಭಿನ್ನ ಸಂದರ್ಭಗಳಲ್ಲಿ ರಾಜನ ನಡವಳಿಕೆಗಳು, ಇವೆಲ್ಲವನ್ನ ಶಾಸನ ನಮಗೆ ಹೇಳಿಕೊಡುತ್ತೆ. ಹೀಗೆ ಭಾರತದ ಇತಿಹಾಸ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳು ಅತ್ಯಂತ ಮಹತ್ವಪೂರ್ಣವಾಗಿದೆ ಅನ್ನುವ ಅಂಶವನ್ನ ನಾವು ಹೇಳಬೇಕಾಗತ್ತೆ. ಇವಿಷ್ಟು ಅಂಶಗಳು ನಾವು ಈ ಭಾಗದಲ್ಲಿ ಅಧ್ಯಯನವನ್ನ ಮಾಡಿದ್ದೀವಿ. ಇದುವರೆಗೂ ಮೂಲಾಧಾರಗಳ ಒಂದು ಪ್ರಕಾರ ಪ್ರಾಕ್ತನ ಆಧಾರಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇದುವರೆಗೂ ಈ ಪಾಠವನ್ನ ತಾಳ್ಮೆಯಿಂದ ನೋಡಿದ್ದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಡ, ಕುಮಟಾ, ಉತ್ತರ ಕನ್ನಡ. ನೀವೆಲ್ಲರೂ ಕೂಡ ನಿಮ್ಮ ಓದಿನ ಕಡೆಗೆ, ನಿಮ್ಮ ಆರೋಗ್ಯದ ಕಡೆಗೆ ಜಾಗೃತೆಯಿಂದಿರಿ. ನಾವು ಮುಂದಿನ ಸರಣಿಯೊಂದಿಗೆ 7ನೆಯ ಸರಣಿ ಹಾಗೂ ಮೊದಲನೆಯ ಪಾಠದ ಕೊನೆಯ ಸರಣಿ ಸಾಹಿತ್ಯಾಧಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭವಾಗಲಿ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ, ನಮಸ್ಕಾರ.